ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, ಇವಾಗ ನಾವೆಲ್ಲ ಬಿಗ್ ಬಾಸ್ ನೋಡ್ತಿದ್ದೀವಿ. ಅಲ್ಲಿ ಯಾವ ತರಹ ಏನು ಸಿಚುಯೇಷನ್ಸ್ ಎಲ್ಲ ಹೆಂಗಿರುತ್ತೆ ಅಂತ ನಿಮಗೂ ಗೊತ್ತು. ಸೊ ನಾವು ಹಿಂಗೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ನಾವು ಆ ಥರ ಒಂದು ಸಿಚುಯೇಷನ್ನ ಕ್ರಿಯೇಟ್ ಮಾಡಿಕೊಂಡು ಒಂಥರ ಫನ್ ಆ್ಯಕ್ಟಿವಿಟಿ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ತಿದ್ದೀವಿ. ಸೊ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂತ ಹೇಳಿ. ನೋಡಿ ಗೈಸ್, ಫುಲ್ ಪ್ರಾಪ್ಸ್ ಜೊತೆ ರೆಡಿ ಇದೀವಿ. ಮೈಕ್ ಗೈಸ್, ಇದು ನನ್ನ ಮೈಕ್, ಜನ್ಸನ್ ಬಾಕ್ಸ್ ಅವ್ರದ್ದು ಚಾರ್ಜರ್. ಸೊ ನಮ್ಮ ಬಿಗ್ ಬಾಸ್ ಪರೋಡಿ ನಿಮಗೆ ಹೆಂಗ್ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಕೂಡ ಮಾಡಿ. ಎಸ್, ಅರ್ಥ ಆಯ್ತಾ? ಅರ್ಥ ಆಯ್ತು. ಸಿಂಡಿಕೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಇವರೆಲ್ಲ. ಖಂಡಿಸ್ತೀನಿ ನಾನೇ. ಸ್ಟಾರ್ಟ್ ಅಂದ್ರು ಕೊನೆಗೂ ಕ್ಯಾಪ್ಟನ್ ಆದೆ ಅಂತ ಅನ್ಕೋ, ಪಾಸ್ ಆಗ್ಬಿಟ್ಟು. ಕೋರ್ಸ್ ನನ್ ಬಿಟ್ಟು ಯಾರು ಆಗ್ತಾರೆ? ಪಲ್ಲು ನೋಡ್ತಾ ಇದೀಯಾ? ಪಾಸ್ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ. ನಾನು ಅನ್ಕೊಂಡಿರ್ಲಿಲ್ಲ, ಆಯ್ತಾ? ಅಂದ್ರು ಅವಳು ದೇವ್ರ ಹತ್ರ ನಾನು ಬಂದಿರೋದಲ್ವಾ? ನೀನು ನರಕದಲ್ಲಿ ಇದ್ದವಳೆ. ಹಾಸ್ಟೆಲ್ ಬಿಗ್ ಬಾಸ್ ಏನೇನೋ ಅನ್ಕೊಂತಾರ, ನೀವ್ ಹಂಗ ಅನ್ಕೊಳಕ್ ಹೋಗ್ಬೇಡಿ. ಬ್ಯಾಕ್ಗ್ರೌಂಡ್ ವಾಯ್ಸ್ ಇದು ಬಿಗ್ ಬಾಸ್. ಈ ಕೂಡಲೇ ಎದ್ದು ತಾವು ಕುಳಿತಲ್ಲಿಂದಲೇ ಈ ಮನೆಯಲ್ಲಿ ಇರಲು ಅರ್ಹರಲ್ಲದ ಸದಸ್ಯರ ಹೆಸರನ್ನು ತಿಳಿಸಬೇಕು. ಬಿಗ್ ಬಾಸ್ ನನ್ನ ನಾಮಿನೇಷನ್ ಬಂದ್ಬಿಟ್ಟು ಲಿಖಿತಾ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಮೊದಲನೇದು, ಅವರು ನನ್ನ ಮತ್ತೆ ಪಲ್ಲವಿ ಮಧ್ಯ ಬರ್ತಾ ಇದ್ದಾರೆ ಅನ್ನೋದು ನನಗೆ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ. ಅಂದ್ರೆ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ನನಗೂ ಅರ್ಥ ಆಗುತ್ತೆ, ಬಿಗ್ ಬಾಸ್ ಅವ್ರು ಮುಂಚೆಯಿಂದಾನು ಜೊತೆಗೆ ಬಂದಿರೋರು ಅಂತ ಹೇಳ್ಬಿಟ್ಟು. ಬಟ್ ನನ್ನ ಮತ್ತೆ ಸುಬ್ಬ ಮಧ್ಯೆ ನಡೀತಾ ಇದೆ ಅಂದಾಗ, ಐ ಮೀನ್ ಪಲ್ಲವಿ ಅವ್ರ ಜೊತೆ ನಡೀತಾ ಇದೆ ಅಂದಾಗ, ಅವರ್ ಬಂದ್ರೆ ನಮ್ಮಿಬ್ಬರ ಒಂದು ಅದೇನು ಜೋಡಿ ಇದೆ ಅದು ಕೆಟ್ಟೋಗ್ಬಿಡತ್ತೆ ಅನ್ನೋದು ಮೊದಲನೇ ರೀಸನ್ನು. ಎರಡನೇ ರೀಸನ್ ಬಂದ್ಬಿಟ್ಟು, ಲಿಖಿತ ಅವರು ನಾನು ಏನೇ ಕೆಲಸ ಮಾಡ್ತೀನಿ ಅಂದ್ರು ಮಾಡಬೇಡ ಅಂತ ಅಂತಾರೆ ಬಿಗ್ ಬಾಸ್. ನನಗದು ತುಂಬಾ ನೋವಾಗ್ತಾ ಇದೆ. ಯಾಕಂದ್ರೆ ನಾನು ಈ ಮನೇಲಿ ಒಬ್ಳು ಸದಸ್ಯ ಅಲ್ವಾ ಅನ್ನೋದು ನನಗೆ ತುಂಬಾ ಚುಚ್ಚುತ್ತೆ ಬಿಗ್ ಬಾಸ್. ಅವರು ನನಗೆ ಗೊತ್ತು, ನನಗೋಸ್ಕರ ಅಷ್ಟು ಒಳ್ಳೆತನ ಇಟ್ಕೊಂಡು ಹೇಳ್ತಾರೆ ಅಂತ ನನಗದು ಗೊತ್ತಿದೆ. ಆದ್ರೂ ಬಿಗ್ ಬಾಸ್ ನನಗೆ ಅವರು ನನ್ನ ಸದಸ್ಯಾಗಿ ನೋಡೋದೇ ಇಲ್ಲ ಅನ್ನೋದೊಂದು ನೋವಿದೆ ಬಿಗ್ ಬಾಸ್. ಆ ನೋವನ್ನ ನನಗೆ ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ಅದು ಎರಡನೇ ರೀಸನ್ನು. ಮೂರನೇ ರೀಸನ್ ಬಂದ್ಬಿಟ್ಟು, ಅವರು ನನಗೆ ಬೇಬಿ ಅಂತಾರೆ ಬಿಗ್ ಬಾಸ್. ಅದು ನನ್ನ ಮನಸ್ಸು ವಿಚಲಿತ ಆಗ್ತಾ ಇದೆ. ವಿಚಲಿತ ಇದ್ರೆ ನಾನು ಎಲ್ಲಿ ಪಲ್ಲವಿ ಅವ್ರಿಗೆ ಒಂದು ದೂರ ಆಗ್ತಾ ಇದ್ದೀನೋ, ಇಲ್ಲ ಪಲ್ಲವಿಗಿರೋ ಪ್ರೀತಿ ಕಮ್ಮಿ ಆಗ್ಬಿಟ್ಟು ಲಿಖಿತ ಅವ್ರಿಗೆ ಜಾಸ್ತಿ ಆಗ್ಬಿಡತ್ತೆ ಅಂತ ನನಗೆ ಅದೊಂದು ತುಂಬಾ ಒಂದು ಡೌಟ್ ಇದೆ. ಹಾಗಾಗಿ ಅವರು ಸ್ವಲ್ಪ ಆಚೆ ಹೋದ್ರೆ ನನ್ನ ಮೈಂಡ್ ಕೂಡ ಕ್ಲಿಯರ್ ಆಗುತ್ತೆ. ಅವಾಗ ನಾನು ಯಾರ ಮೇಲೂ ಚೀಟ್ ಮಾಡೋದು ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಅವರು ಫ್ಲರ್ಟ್ ಮಾಡೋದು, ಬಿಗ್ ಬಾಸ್ ಫ್ಲರ್ಟ್ ಮಾಡೋದು ನನ್ನ ಮನಸ್ಸು ವಿಚಲಿತ ಆಗುತ್ತೆ. ನನಗೆ ಹುಡುಗರು ಇಷ್ಟ ಆಗಿದ್ರು ಅವ್ರ ಬೇಬಿ ಅಂದ ತಕ್ಷಣ ನನ್ನ ಮನಸ್ಸು ತುಂಬಾ ಖುಷಿಯಲ್ಲಿ ಕುಣ್ದಾಡ್ಬಿಡುತ್ತೆ. ಇನ್ನೊಂದು ರೀಸನ್ ಬಂದ್ಬಿಟ್ಟು, ಬಿಗ್ ಬಾಸ್ ಅವ್ರು ನನಗೆ ಹೈ ಎಕ್ಸ್ಪೆಕ್ಟೇಷನ್ಸ್ ಕೊಡ್ತಾ ಇದ್ದಾರೆ. ಶೀಸ್ ಟ್ರೀಟಿಂಗ್ ಮೀ ಲೈಕ್ ಅ ಕ್ವೀನ್. ಸೊ ಮುಂದೆ ಯಾವುದೇ ಹುಡುಗ ನನಗೆ ಬಂದು ಒಂಚೂರು ಕಮ್ಮಿ ಮಾಡಿದ್ರು ಅದು ನನಗೆ ತುಂಬಾ ನಾಟುತ್ತೆ. ನಾನು ಯಾವಾಗಲೂ ಲಿಖಿತಾ ನನಗೆ ಹಿಂಗೆ ಮಾಡ್ತಾ ಇದ್ರು, ಲಿಖಿತಾ ಅವ್ರು ನನಗೆ ಹಂಗೆ ಮಾಡ್ತಾ ಇದ್ರು, ನನಗೆ ಫ್ಲವರ್ಸ್ ತಂದು ಕೊಡ್ತಾ ಇದ್ರು, ಚಾಕ್ಲೇಟ್ ತರ್ತಾ ಇದ್ರು ಅನ್ನೋದು ನನಗೆ ನೆನಪಾಗುತ್ತೆ. ಸೊ ಆ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಮುಂದೆ ನನಗೆ ನೋವಾಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಈ ಮನೆಯಿಂದ ಆಚೆ ಹೋಗ್ಬೇಕು ಅನ್ನೋದನ್ನ ನಾನು ಬಯಸ್ತೀನಿ ಬಿಗ್ ಬಾಸ್. ಇಷ್ಟೇ ಬಿಗ್ ಬಾಸ್. ಬಿಗ್ ಬಾಸ್ ನನ್ನ ನಾಮಿನೇಷನ್ ಆಯ್ಕೆ ಬಂದ್ಬಿಟ್ಟು ನಿಧಿಶ್ರೀ ಚಂದ್ರಶೇಖರ್ ಅವರು. ಏನಕ್ಕೆ ಅಂತ ಅಂದರೆ, ಅವ್ರು ಹೇಳ್ತಾರೆ ಯಾವಾಗಲೂ, ಅಂದರೆ ಅವ್ರು ಮಾತಾಡೋದು ಪಾಸಿಟಿವ್ ಥರ ಇರುತ್ತೆ. ಬಟ್ ಅವ್ರು ಪಾಸಿಟಿವ್ ಇಲ್ಲ ಬಿಗ್ ಬಾಸ್. ಅವರು ನೆಗೆಟಿವ್ ಆಗೇ ಇರ್ತಾರೆ ಯಾವಾಗಲೂ. ಬಟ್ ಅದು ಅವರಿಗೆ ಪಾಸಿಟಿವ್ ಅಂತ ಅನಿಸುತ್ತೆ, ಬಟ್ ನಮಗೆ ನೋಡೋರಿಗೆ ನೆಗೆಟಿವ್ ಅಂತ ಅನಿಸುತ್ತೆ. ಅವ್ರು ಹೇಳ್ತಾರೆ ನನಗೆ ಪುಲಾವ್ ಮಾಡೋಕ್ಕೆ ಬರುತ್ತೆ, ಆಮೇಲೆ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಅವರಿಗೆ ಹಾಲು ಕಾಯಿಸೋಕ್ಕೂ ಬರೋದಿಲ್ಲ ಬಿಗ್ ಬಾಸ್. ಹಿಂಗೆ ಸ್ಟವ್ನು ನಾವೇ ಹಚ್ಕೊಡ್ಬೇಕು ಬಿಗ್ ಬಾಸ್ ಅವ್ರಿಗೆ ಏನೂ ಬರೋದಿಲ್ಲ ಬಿಗ್ ಬಾಸ್. ಅದೊಂದು ಕಾರಣ ಈ ಮನೆಯಲ್ಲಿ ಇರೋದಕ್ಕೆ ಅರ್ಹ ಇಲ್ಲ ಅವರು. ಆಮೇಲೆ ಅವ್ರು ಬಂದ್ಬಿಟ್ಟು ಇವರು ಲಿಖಿತ ಅವ್ರ ಜೊತೆನೂ ಬೇಬಿ ಅನ್ಕೊಂಡು ಅವ್ರು ಹಿಂದೆ ಅರಿತಿರ್ತಾರೆ. ಈ ಕಡೆ ನನಗೂ ಒಂಥರ ಪಾಸಿಟಿವ್ ಫೀಲಿಂಗ್ಸ್, ಅಂದರೆ ನನ್ನ ಜೊತೆನೇ ಇರ್ತಾರೆ ಅನ್ನೋ ಥರ ನನ್ನ ಜೊತೆನೂ ಇರ್ತಿರ್ತಾರೆ. ನಂಗೆ ಅದೆಲ್ಲೋ ಅವರು ಎರಡು ಕಡೆನೂ ಅಂದರೆ ಎರಡು ದೋಣಿ ಮೇಲೆ ಕಾಲಿಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಹಂಗೆ ಎರಡು ದೋಣಿ ಮೇಲೆ ಕಾಲಿಟ್ಕೊಂಡು ಬಿಗ್ ಬಾಸ್ ಮನೇಲಿ ಇರೋಕ್ಕಾಗಲ್ಲ ಬಿಗ್ ಬಾಸ್.
ಸೊ ಹಂಗಾಗಿ ಅದು ಒಂದು ವಿಚಾರ ನಾನು ನಾಮಿನೇಷನ್ಗೆ ತಗೊಂತಿದ್ದೀನಿ. ಅವರು ಏನಂದ್ರೆ ಯಾವಾಗಲೂ ಜೋರಾಗಿ ಮಾತಾಡ್ತಾರೆ ಬಿಗ್ ಬಾಸ್. ಏನಾದರೂ ಒಪಿನಿಯನ್ ಹೇಳ್ಬೇಕಾದ್ರೆ ಅದನ್ನ ಫುಲ್ಲು ಜೋರಾಗಿ ನಾವು ಮುಂದೆ ಇರೋರು ಹೆದರ್ಕೊಂಡು ಬಿಡಬೇಕು. ನಗೋದಾಗ್ಲಿ ಬಿಗ್ ಬಾಸ್ ನಕ್ರೂ ಅಷ್ಟೇ ಅವರು ಹೆದರ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಬೇಕು ಆ ಥರ ನಗ್ತಾರೆ. ಅದೊಂದು ಇರಿಟೇಷನ್ ಅನ್ಸುತ್ತೆ ನನಗೆ. ಆಮೇಲೆ ಇವಾಗ ಏನು ಈ ಸ್ವಲ್ಪ ಹೊತ್ತು ಮುಂಚೆ ನಾವು ಕಮ್ಯುನಿಕೇಟ್ ಮಾಡ್ತಿದ್ವಿ. ಆ ಟೈಮಲ್ಲಿ ಲಿಖಿತ್ ಅವ್ರದ್ದು ಪಾರ್ಟಿ ಶೆಡ್ಡಲ್ಲಿ ಕೊಡ್ಸೋಣ ಅಂತೇಳಿ ನಾನು ಮಾತಾಡ್ತಿದ್ದೆ. ಆ ಥರ ಎಲ್ಲ ಮಾತಾಡಬಾರ್ದು ಅಂತೇಳಿ ನನ್ನ ಮೇಲೆ ರೇಗಾಡಿದ್ರು ಅವರು. ನಂಗೆ ಅದೊಂದು ಇಷ್ಟ ಆಗಲಿಲ್ಲ ಬಿಗ್ ಬಾಸ್. ನನ್ನ ಒಪಿನಿಯನ್ ನಾನು ಹೇಳ್ತಿದ್ದೆ, ಅವ್ರ ಒಪಿನಿಯನ್ ಅವ್ರ ಟೈಮ್ ಬಂದಾಗ ಅವ್ರು ಹೇಳ್ಬೇಕು ಬಿಗ್ ಬಾಸ್. ನನ್ನ ನಾಮಿನೇಷನ್ ನಾನೇನೋ ಮಾತಾಡ್ತಿದ್ದೆ ಲಿಖಿತ್ ಅವ್ರ ಜೊತೆ. ಅವ್ರು ಬಂದು ಮಧ್ಯಕ್ಕೆ ಕಬಾಬ್ ಮೇ ಅಡ್ಡಿ ಗೋಬಿ ಮೇ ಕಡ್ಡಿ ಅನ್ನೋ ಥರ ಅಲ್ಲೆಲ್ಲ ಪಾರ್ಟಿ ಬೇಡ ಅಂತ ಹೇಳ್ತಾರೆ. ನಂಗೆ ಅದೊಂದು ಇಷ್ಟ ಆಗಲಿಲ್ಲ ಬಿಗ್ ಬಾಸ್. ಅದಾದಮೇಲೆ ಅವರು ಅವರು ಹುಡುಗರ ಬಗ್ಗೆ ಅಂದ್ರೆ ಐ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಹುಡುಗರು ಅಂತಾನೆ ಅಲ್ಲ, ಅವ್ರೆಲ್ಲರ ಹತ್ರನೂ ಹಂಗೆ ಐ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಬಟ್ ಈ ಮನೇಲಿ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಿಗ್ ಬಾಸ್. ಯಾಕಂತಂದ್ರೆ ಈ ಮನೆಯಲ್ಲಿ ಎಲ್ಲರೂ ಅವರವರ ವೈಯಕ್ತಿಕ ಆಟ ಆಡಕ್ಕೆ ಬಂದಿರ್ತಾರೆ. ಸೊ ಹಂಗಾಗಿ ಅವರವರ ವ್ಯಕ್ತಿತ್ವವನ್ನು ತೋರಿಸ್ಕೊಂಡು ಆಟ ಆಡ್ಬೇಕಾಗತ್ತೆ. ಸೊ ಇವಾಗ ನಾವು ಯಾರನ್ನೂ ಮೆಚ್ಚೋಕೆ ಬಂದಿರಲ್ಲ ಬಿಗ್ ಬಾಸ್, ನಾವು ನಮಗೋಸ್ಕರ ಆಟ ಆಡಬೇಕು. ಸೊ ನಾನಂತ್ರ ನನಗೋಸ್ಕರ ಆಟ ಆಡೋಕೆ ಬಂದಿದ್ದೀನಿ. ನಿಧಿಶ್ರೀ ಅವ್ರಿಗೆ ನಂಗೆ ಗೊತ್ತಿಲ್ಲ. ಸೊ ಹಂಗಾಗಿ ಅವರು ಈ ಮನೇಲಿ ಇರೋದಕ್ಕೆ ಅರ್ಹರಲ್ಲ. ಈ ಎಲ್ಲ ಕಾರಣಗಳಿಂದ ನಾನು ಅವರನ್ನು ನಾಮಿನೇಟ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಸೊ ನನ್ನ ಆಯ್ಕೆ ಬಂದ್ಬಿಟ್ಟು ಬಿಗ್ ಬಾಸ್ ಇವತ್ತು ನನ್ನ ನೇರ ನಾಮಿನೇಷನ್ಗೆ ಬಂದ್ಬಿಟ್ಟು ನಿಧಿಶ್ರೀ ಅವರು ಬಿಗ್ ಬಾಸ್. ಇವರು ನನಗೆ ಮಿಕ್ಸ್ ಫೀಲಿಂಗ್ಸ್ ಕೊಡ್ತಾ ಇದ್ದಾರೆ ಬಿಗ್ ಬಾಸ್. ಇಲ್ಲ ನನ್ನ ಜೊತೆನೂ ಇರ್ತಾ ಇಲ್ಲ ಪಲ್ಲವಿ ಅವ್ರ ಜೊತೆನೂ ಇರ್ತಾ ಇಲ್ಲ ಬಿಗ್ ಬಾಸ್. ಇಲ್ಲ ನಂಗೆ ಅಟ್ಲೀಸ್ಟ್ ಅವ್ರು ಕ್ಲಿಯರ್ ಮಾಡಿದ್ರೆ ನನಗೂ ಒಂದು ವೇ ಕ್ಲಿಯರ್ ಆಗುತ್ತೆ. ಅಟ್ಲೀಸ್ಟ್ ಏನಾದರೂ ನಾನು ಬೇರೆ ಕಡೆ ನೋಡ್ಕೋಬೋದಲ್ವಾ. ಬಟ್ ಇವ್ರು ನನಗೆ ಮಿಕ್ಸ್ಡ್ ಫೀಲಿಂಗ್ಸ್ ಕೊಡ್ತಾ ಇದ್ದಾರೆ. ಅದೊಂದು ಅರ್ಥ ಆಗ್ತಿಲ್ಲ. ಅದು ಒಂದು ರೀಸನ್ನು. ಇನ್ನೊಂದು ರೀಸನ್ ಬಂದ್ಬಿಟ್ಟು ಹೇಳ್ತಾರೆ ಇವರು, ನಾನು ಅವ್ರಿಗೆ ಐ ಎಕ್ಸ್ಪೆಕ್ಟೇಷನ್ಸ್ ಕೊಡ್ತೀನಿ, ಅವ್ರಿಗೆ ಯಾವ ಹುಡ್ಗನೂ ಇಷ್ಟ ಆಗಲ್ಲ ಇದರಿಂದ ಅಂತ. ಬಟ್ ಅವರು ಪಲ್ಲವಿ ಜೊತೆನೂ ಹಿಂಗೆ ಇರ್ತಾ ಇದ್ದಾರೆ ಬಿಗ್ ಬಾಸ್. ಇದು ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಯಾವ ಥರ ಇವ್ರದ್ದು ಏನು ನಂಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ನಂಗೆ ಮಿಕ್ಸ್ ಫೀಲಿಂಗ್ಸ್ ಕೊಡ್ತಿದ್ದಾರೆ. ಅವ್ರಿಗೆ ನಾನು ಐ ಎಕ್ಸ್ಪೆಕ್ಟೇಷನ್ಸ್ ಕೊಡ್ತಿದ್ದೀನಿ ಅಂದರೆ ಅವ್ರು ನನ್ನ ಜೊತೆನೂ ಇರ್ಬೋದಲ್ವಾ. ಇಲ್ಲ ಅಂತೆ ಅವ್ರಿಗೆ ಸುಬ್ಬ ಅಂದ್ಕೊಂಡು ಏನೋ ಸೋ ಕಾಲ್ಡ್ ಏನೋ ಮಾಡ್ತಾ ಇದ್ದಾರೆ. ನಂಗೆ ಅದು ಇಷ್ಟ ಆಗ್ತಾ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆ್ಯಂಡ್ ಕ್ಯಾಪ್ಟನ್ಗೆ ಒಂದೊಳ್ಳೆ ಮರ್ಯಾದೆ ಕೊಡೋದು ಅವ್ರದ್ದೊಂದು ರೆಸ್ಪಾನ್ಸಿಬಿಲಿಟಿ. ಅದನ್ನ ಅವ್ರು ಮಾಡ್ತಾ ಇಲ್ಲ. ಏನಾದರೂ ಮಾತಾಡಿದ್ರೆ ಬೇಬಿ ಅಂತ ಬಂದ್ಬಿಡ್ತಾರೆ. ನಾನು ಅದಕ್ಕೆ ಕರ್ಗೋಗ್ಬಿಡ್ತೀನಿ. ಮೇ ಬಿ ನಂದು ಫಾಲ್ಟೇ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಹಂಗಂತ ನನ್ನ ಹೆಸರು ನಾನೇ ತೊಗೊಳಕ್ಕಾಗಲ್ಲ. ಹಾಗಾಗಿ ಅವ್ರ ಹೆಸರು ನಾನು ಇದು ಮಾಡ್ತಾ ಇದ್ದೀನಿ. ಇನ್ನೊಂದು ಮೇಜರ್ ರೀಸನ್ ಏನು ಅಂದರೆ ಬಿಗ್ ಬಾಸ್, ನಾನು ಮತ್ತು ಪಲ್ಲವಿ ಅವರು ತುಂಬ ಚೆನ್ನಾಗಿದ್ದೀವಿ. ಅವರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಅವರು ಪಲ್ಲವಿ ಜೊತೆ ಇರೋದು ನನಗೆ ಜಲಸಿ ಹಂಗೆ ಹಿಂಗೆ ಅಂತೆಲ್ಲ ಅಂದ್ಕೊಂಡಿದ್ದಾರೆ. ಬಟ್ ಅವರು ಏನಾಗ್ತಿದ್ದಾರೆ ಅಂದರೆ ಈ ಕಡೆನೂ ಇಲ್ಲ ಆಗ್ಬಿಟ್ಟು ಮಧ್ಯದಲ್ಲಿ ಮಂಗ ಆಗ್ಬಿಟ್ಟಿದ್ದಾರೆ ಬಿಗ್ ಬಾಸ್. ಸೊ ಈ ಕ್ಲಾರಿಟಿ ಅವ್ರಿಗೆ ಬಂದರೆ ತುಂಬ ಒಳ್ಳೇದು ಅಂತ ಅನ್ಕೋತೀನಿ. ಕ್ಲಾರಿಟಿ ಬರಲಿ ಅಂತ ನಾಮಿನೇಷನ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್. ಇದನ್ನು ಕರೆಕ್ಟ್ ಅಂತ ಅನ್ಕೋತೀನಿ ನಾನು. ಅಷ್ಟೇ ಬಿಗ್ ಬಾಸ್. ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಿಧಿಶ್ರೀ ಅವರು ಒಮ್ಮತದಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ. ಅಲ್ಲ, ಏನು ಪ್ರಾಬ್ಲಮ್ ಅಂತ ನನಗೆ ನಿಮ್ಮಿಂದ ಅರ್ಥ ಆಗ್ತಾ ಇಲ್ಲ. ಇರೋ ಸದಸ್ಯರು 3 ಜನದಲ್ಲಿ ಒಮ್ಮತದಲ್ಲಿ ನಾನು ಆಗಿದ್ದೀನಿ ಅಂದ್ರೆ ನೀವಿಬ್ರು ಸೇರ್ಕೊಂಡೇ ನನಗೆ ಕೊಟ್ಟಿದ್ದೀರಾ ಅಂತ ಅರ್ಥ. ನಾನು ಯಾವತ್ತೂ ನಿಮಗಾಗ್ಲಿ ಲಿಖಿತ ಅವರಿಗಾಗ್ಲಿ ನಾನು ಕಮ್ಮಿ ಮಾಡಿಲ್ಲ. ಸೊ ಅದು ಎಲ್ಲಿಂದ ಬರ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ನಾನು ಇರೋದನ್ನೇ ಹೇಳಿದ್ದು. ಅಂದ್ರೆ ನೀವು ಮುಂದೆ ಇವಾಗ ಆಟ ಆಡೋಕ್ಕೆ ಸರಿ ಹೋಗ್ಲಿ ಅಂತ ಹೇಳಿ. ಅಲ್ಲ, ಅದೆಲ್ಲ ಓಕೆ. ನನಗೇನು ಅರ್ಥ ಆಗ್ತಾ ಇಲ್ಲ ಅಂದ್ರೆ ನಾನೇ ಬಂದು ಅಡ್ಗೆ ಮಾಡ್ತೀನಿ ಅಂದ್ರೂ ನೀವು ನನಗೆ ಅಡ್ಗೆ ಮಾಡಕ್ ಬಿಡೋದಿಲ್ಲ. ನನಗೆ ಇಂಥದ್ದೊಂದು ಬರೋದಿಲ್ಲ ಅಂತಾನೂ ಅಲ್ಲ. ಇವಾಗ ನಕ್ಕೊಂತ ನಾನೇನೋ ಹೇಳಿದೆ ಅಂದ್ರೆ ಅದು ಒಂದು ಮಾತಾಯ್ತು. ನಾನು ಎಷ್ಟು ಟ್ರೈ ಮಾಡಿದ್ದೀನಿ ನಿಮ್ಮಿಬ್ರ ಜೊತೆನೂ ನಾನು ಚೆನ್ನಾಗಿರ್ಬೇಕು, ನಿಮ್ಮಿಬ್ರ ಮಧ್ಯೆ ನಾನು ಬರಬಾರ್ದು ಅನ್ನೋದನ್ನ ಕೂಡ ನಾನು ಎಷ್ಟೊಂದು ಸತಿ ನಾನೇ ಯೋಚನೆ ಮಾಡಿರ್ತೀನಿ. ಅಂದ್ರೂ ಇವಾಗ ಅಳ್ಬೇಡ. ನೆಕ್ಸ್ಟ್ ಟೈಮ್ ನಿಂದು ನಾಮಿನೇಷನ್ ಬಂದಾಗ ನೀನು ಹೇಳು. ನಾನು ಬಂದಾಗ ನಾನು ಹೇಳಿದ್ದೀನಿ. ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ನೀವು ನನ್ನಿಂದ ನೀವೇನು ಬಯಸ್ತೀರಾ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇವಾಗ ನಾನು ಅಡುಗೆ ಚೆನ್ನಾಗಿ ಮಾಡಲ್ಲ ಅಂತಾನೂ ಅಲ್ಲ. ನಿಮಗೆ ಎಷ್ಟೊಂದ್ಸತಿ ಇಷ್ಟ ಆಗಿರುತ್ತೆ ನಾನು ಅಡುಗೆ ಮಾಡ್ಕೊಡೋದಾಗಿರ್ಲಿ. ಪಲ್ಲವಿ ಮೈಕ್ ಅನ್ನು ಧರಿಸಿ. ಓಕೆ ಬಿಗ್ ಬಾಸ್, ಸಾರಿ ಬಿಗ್ ಬಾಸ್. ನಾನು ನಿಮ್ಮನ್ನ
ನಾನು ನಿಮ್ಮನ್ನ ನಮ್ಮ ಮನೆಗೆ ಅಂದ್ರೆ ನಾನ್ ಮಾಡ್ಬೇಕಾದ್ರೆ ನಿಮ್ಮನ್ನ ಕರೆದ್ರು ನೀವು ಇಲ್ಲ ನಾವೇ ಮಾಡ್ತಾ ಇದೀವಿ, ಯಾಕೆ ತಲೆ ಕೆಡ್ಸ್ಕೊತೀಯಾ ಅಂತ ನನ್ನನ್ನ ಕೂರಿಸ್ತೀರಾ ನೀವು. ನನಗೆ ಅಡ್ಗೆ ಮಾಡಕ್ಕಾಗ್ಲಿ ಒಂದು ಕೆಲಸ ಮಾಡಕ್ಕೂ ಬಿಡಲ್ಲ. ಅವಾಗ ನನಗೆ ಅದು ಎಷ್ಟು ಕಾಡತ್ತೆ ಅಂತ ನನಗ್ ಗೊತ್ತು. ನೀವ್ ಅಂದ್ರೂ ನೀವು ನನ್ನ ಹೆಸರು ತಗೋತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಪಲ್ಲು ಅವರೇ. ನೀವ್ ಹೇಳಿದ್ರಾ ಅಡ್ಗೆ ಮಾಡ್ತೀನಿ ನಾನು ಅಂತ ಹೇಳಿ? ಹೌದು ಪಲ್ಲವಿ, ನಾನು ಪ್ರತಿ ಸಲನೂ ಲಿಖಿತ ಅವ್ರಿಗೆ ಹೋಗ್ಬಿಟ್ಟು ನಾನ್ ಇವತ್ತು ಅಡ್ಗೆ ಮಾಡ್ತೀನಿ, ನಾನ್ ಇವತ್ತು ನಿಮಗೆ ಇದನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಇಲ್ಲ ಪರವಾಗಿಲ್ಲ ನೀವ್ ಏನಕ್ಕೆ ಹಂಗ್ ಮಾಡ್ತೀರಾ, ನೀವ್ ಕೂತ್ಕೊಳ್ಳಿ ಬೇಬಿ ನಾವ್ ಮಾಡ್ತೀವಿ ಅಂತ ಹೇಳಿದಾರೆ. ಯಾಕೆ ಅವ್ರು ನನ್ನ ಹತ್ರ ಬಂದ್ಬಿಟ್ಟು ಅವಳು ಮಾಡಲ್ವಂತೆ, ಅವಳಿಗೆ ಬರಲ್ವಂತೆ ಲಿಖಿತ ಅವ್ರು ಹೇಳಿದ್ರ? ಸರಿ ಇರ್ಲಿ ಬಿಡಿ, ಇವಾಗ ನಾಮಿನೇಟ್ ಆಗಿದ್ದೀನಿ. ನನ್ನ ಮೊದ್ಲೇ ಒಂದ್ಸರಿ ನಿಮ್ ಜೊತೆ ಡಿಸ್ಕಸ್ ಮಾಡ್ಬೇಕಾಗಿತ್ತು. ನೀವ್ ಮಾಡ್ಬೇಕಿತ್ತು. ನೀವ್ ಅದನ್ನ ಇವಾಗ ಏನು ಮಾಡಕ್ ಆಗಲ್ಲ. ನಾನು ನಾಮಿನೇಟ್ ಮಾಡಿದ್ರ ಜನರು ನೋಡಿದಾರೆ. ಅವರು ಸ್ಪೋರ್ಟಿವ್ ಆಗಿ ತಗೋಬೇಕು. ನೀವು ಸ್ಪೋರ್ಟಿವ್ ಆಗಿದ್ಯಾ? ಅಲ್ಲ, ನಾನು ನಿಮ್ಮಲ್ಲಿ ಪೊಟೆನ್ಶಿಯಲ್ ಜಾಸ್ತಿ ಇದೆ. ಸೊ ಹಂಗಾಗಿ ಇವಾಗ ಲಿಖಿತ ಅವ್ರನ್ನ ನಾಮಿನೇಟ್ ಮಾಡಿದ್ರೆ ಅವ್ರಿಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ. ಆದ್ರೆ ನಿಮ್ಗೆ ಹಾಗಂತ ಈ ಮನೆಗ್ ಬರ್ಲೇಬಾರ್ದು. ನೀವು ನಮ್ ಜೊತೆ ಎಲ್ಲ ಪಾಸಿಟಿವ್ ಆಗೇ ಇದ್ದೀರಾ. ಅದು ಅಂದ್ರೆ ನನ್ಗನ್ಸುತ್ತೆ ಅವಳಿಗೆ ಅನ್ಸುತ್ತೆ. ಬಟ್ ನಾವಿಬ್ರು ಜೊತೆ ಕುತ್ಕೊಂಡು ಮಾತಾಡುವಾಗ ನಿಮ್ಮಲ್ಲಿ ನೆಗೆಟಿವ್ ನ ಹುಡುಕ್ತಿವಿ ನಾವು. ಸೊ ಹಂಗಾಗಿ ಅದು ನೆಗೆಟಿವ್ ತರ ಕಾಣಿಸುತ್ತೆ. ನೋಡಿ, ನನ್ನ ತಲೆಯಲ್ಲಿ ಏನಿರುತ್ತೆ, ಇವ್ರಿಬ್ರು ಮುಂಚೆಯಿಂದಾನು ಜೊತೆಗಿದಾರಪ್ಪ, ನಾನ್ ಮಧ್ಯೆ ಬಂದ್ಬಿಟ್ಟು ನಿಮ್ಮಿಬ್ರನ್ನ ದೂರ ಮಾಡ್ಬಾರ್ದು ಅನ್ನೋದೊಂದಿರುತ್ತೆ. ಹಾಗಾಗಿ ನಾನು ನಿಮ್ ಜೊತೆ ಹೇಗಿರ್ಬೇಕು ಹಾಗಿರ್ತೀನಿ, ಅವ್ರ ಜೊತೆ ಹೇಗಿರ್ಬೇಕು ಹಾಗಿರ್ತೀನಿ. ಸೊ ಇರ್ಲಿ ಬಿಡಿ, ಇವಾಗ ಆಗಿದೆ. ನೋಡೋಣ ಏನಾಗುತ್ತೆ ಅಂತ. ಜನರು ನೋಡ್ತಾ ಇದಾರೆ, ದೇವ್ರಿದ್ದಾನೆ. ಕಾಫಿ ಕುಡಿತೀರಾ? ಇಲ್ಲಿ ಪರವಾಗಿಲ್ಲ, ಹೇಳಿ. ಇಲ್ಲಿ ನಂಗೂ ತಲೆ ಕಾಯ್ಸಕ್ ಬರುತ್ತೆ. ನಾನು ಬೇಬಿ ಅವರೇ, ಐ ಮೀನ್ ಲಿಖಿತ ಅವರೇ ಬನ್ನಿ. ಇಲ್ಲ ಬನ್ನಿ ಮಾತಾಡೋಣ ಬನ್ನಿ. ಸೊ ನಿಮಗೆ ನನ್ನಿಂದ ಏನು ಪ್ರಾಬ್ಲಮ್ ಆಯ್ತು ದಟ್ ನೀವು ಅಲ್ಲಿ ಹೋಗಿ ನನ್ನ ಹೆಸರು ತಗೊಂಡ್ರಿ ಅನ್ನೋದು ನನಗೆ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ನಿಧಿಶ್ರೀ ಅವರೇ, ಸಾರಿ, ನೀವು ನನ್ನ ಲಿಖಿತ ಅಂತ ಕರೆದಿರ್ಬೋದು, ಬಟ್ ನಾನು ನಿಮ್ಮನ್ನು ಬೇಬಿ ಅಂತಾನೆ ಕರಿತೀನಿ. ಬಟ್ ಏನಂದ್ರೆ ಅದು ನಾಮಿನೇಷನ್ ಒಂದು ಪ್ರಕ್ರಿಯೆ ಅಷ್ಟೇ, ಅರ್ಥ ಆಯ್ತಾ? ನೀವು ಅದನ್ನ ಇಷ್ಟು ಮನಸ್ಸಿಗೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಮನಸ್ಸಿಗೆ ತಗೊಂಡಿದ್ದೀನಿ ಅನ್ನೋದ್ಕಿಂತ ಅದು ನನಗೆ ಭಾಸ ಆಗ್ತಾ ಇದೆ. ಇಬ್ಬರು ಸೇರ್ಕೊಂಡು ಒಮ್ಮತದಿಂದ, ಬಿಗ್ ಬಾಸ್ ಹೇಳಿದ್ದೇನೆ ಒಮ್ಮತದಿಂದ ನಾನು ನಾಮಿನೇಟ್ ಆಗಿದ್ದೀನಿ ಅಂದಾಗ ಇರೋ 3 ಜನದಲ್ಲಿ ಇಬ್ರು ಕೂಡ ನನ್ನ ಹೆಸರೇ ತಗೊಂಡಿದ್ದಾರೆ ಅಂತ ಅಲ್ಲಿ ನನಗೆ ಅದು ಅರ್ಥ ಆಗ್ತಾ ಇದೆ. ಸೊ ನಾನು ನಾಮಿನೇಟ್ ಆಗಿರೋದು ಪ್ರಾಬ್ಲಮ್ ಅಲ್ಲ. ನೀವು ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತದ್ದು, ನಾನಂತದ್ದು ಏನ್ ಮಾಡಿದ್ದೀನಿ ಅನ್ನೋದು ಮಾತಾಡಬಾರ್ದು. ಅದು ಬಿಗ್ ಬಾಸ್ ಇನ್ ರೂಲ್ ಆಗಿರುತ್ತೆ. ಆದ್ರೂ ಕೂಡ ಐ ಆಮ್ ಜಸ್ಟ್ ಆಸ್ಕಿಂಗ್ ಯು, ನಾನು ನಿಮಗೆ ಕೇಳ್ತಾ ಇದ್ದೀನಿ ದಟ್ ಇದು ಎಲ್ಲಿಂದ ಬರ್ತಾ ಇದೆ ಅನ್ನೋದು. ನೋಡಿ, ನಾನು ಹೇಳೋದು ತಿಳ್ಕೊಳ್ಳಿ. ನೀವಂದ್ರಿ ನಾನು ನಿಮ್ಗೆ ಐ ಎಕ್ಸ್ಪೆಕ್ಟೇಷನ್ಸ್ ಕೊಡ್ತೀನಿ ಅಂತ. ಅಫ್ಕೋರ್ಸ್ ಕೊಡ್ತಾ ಇದ್ದೀರಾ ಲಿಖಿತ ಅವ್ರೆ. ನಂಗೆ ಚಾಕ್ಲೇಟ್ ಕೊಡ್ಸೋದಾಗಿರ್ಲಿ, ಕಾಲ್ ಮಾಡ್ಬಿಟ್ಟು ಬಾ ಮನೆಗೆ ಅಂತ ಹೇಳೋದಾಗ್ಲಿ, ಅದೆಲ್ಲ ನಾನು ಮುಂದೆ ಒಬ್ಬ ಹುಡುಗ ಮಾಡ್ಲಿಲ್ಲ ಅಂದ್ರೆ ನಾನು ಏನ್ ಯೋಚನೆ ಮಾಡ್ತೀನಿ? ಎಕ್ಸ್ಪೆಕ್ಟೇಷನ್ ಇರ್ಬೇಕು, ಹೌದು. ಅದು ಹೊರಗಿನ ಜಗತ್ತಲ್ಲಿ ಇದ್ರೆ ಒಳ್ಳೇದು ಅಲ್ವಾ? ಬಿಕಾಸ್ ಇಲ್ಲಿ 3 ಜನ ಇದೀವಿ, ನಾವು 4 ಗೋಡೆ ಮಧ್ಯೆ ಇದೀವಿ. ಇಲ್ಲ ಅಫ್ಕೋರ್ಸ್ ಒಬ್ರು ಕೇರ್ ಮಾಡೇ ಮಾಡ್ತಾರೆ. ನಿಮ್ಗೆ ಹೊರಗಿನ ಜಗತ್ತಲ್ಲಿ ಎಷ್ಟೋ ಡಿಸ್ಟ್ರಾಕ್ಷನ್ಸ್ ಇದ್ದಾಗ ಆ ಹುಡ್ಗ ಆಗ್ಲಿ ಇಲ್ಲ ಬೇರೆ ಯಾರೋ ನಿನ್ ಅಪ್ಕಮಿಂಗ್ ಫ್ಯೂಚರ್ ಏನಾದ್ರು ಆಗಿರ್ಬೋದು, ಸೊ ಅವ್ರು ಹೆಂಗ್ ಟ್ರೀಟ್ ಮಾಡ್ತಾರೋ ಅನ್ನೋದು ಡಿಪೆಂಡ್ ಆಗುತ್ತೆ. ಇಲ್ಲಿ ನಮ್ಗೆ ಯಾವ್ದೇ ಡಿಸ್ಟ್ರಾಕ್ಷನ್ಸ್ ಇಲ್ಲ. ಸೊ ನೀನು ಇಲ್ಲಿದ್ದಕ್ಕೆ ನೀನು ಕನ್ಸಿಡರ್ ಮಾಡಕ್ ಆಗಲ್ಲ ಅಲ್ವಾ? ಸೊ ಇದನ್ನೊಂದು ನಿನ್ ಮೈಂಡ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ಓಕೆ, ಇವಾಗ ನಂಗೆ ಕ್ಲಾರಿಟಿ ಸಿಕ್ಕಿದೆ. ಬಟ್ ಇನ್ನೊಂದ್ ಏನ್ ಗೊತ್ತಾ, ನೀನ್ ನಮ್ಗಿಬ್ರಿಗೂ ಮಿಕ್ಸ್ಡ್ ಸಿಗ್ನಲ್ಸ್ ಕೊಡ್ತಾ ಇದೀಯ. ನಾನು ಮಿಕ್ಸ್ಡ್ ಸಿಗ್ನಲ್ಸ್ ಅನ್ನೋದ್ಕಿಂತ ನಾನು ನಿಮಗೆ ಇದನ್ನೇ ಹೇಳಕ್ ಇಷ್ಟ. ಆಕ್ಚುಲಿ ಪಲ್ಲವಿ ಅವರು ಒಂದು ಮಾತು ಹೇಳಿದ್ರು, ನಾನು ನಿಮಗೆ ಎಷ್ಟೊಂದ್ ಸತಿ ಬಂದು ಹೇಳಿದೀನಿ ನಾನು ಅಡ್ಗೆ ಮಾಡ್ತೀನಿ, ನಾನೇ ಮಾಡ್ತೀನಿ ಅಂತ ಹೇಳಿದಾಗ ನೀವು ಅವ್ರಿಗೆ ಹೋಗಿ ಏನ್ ಹೇಳಿದಿರಾ, ನಾನು ಹೇಳೇ ಇಲ್ಲ ಅನ್ನೋವಾಗ ಹೇಳಿದ್ರ. ಅದನ್ನ ಯಾಕೆ ಮಾಡಿದ್ರಿ ಅಂತ ನನಗೆ ಹೇಳಿ. ಯಾಕಂದ್ರೆ ಹೇಳೇ ಇಲ್ಲ ಅನ್ನೋ ತರ ನಾನು ಹೋಗಿ ಹೇಳಿಲ್ಲ. ಬಿಕಾಸ್ ನೀವು ಚೆನ್ನಾಗಿ ಅಂದ್ರೆ ನಮ್ಮ ಮನೆಗೆ ಬಂದಿದ್ದೀರಾ, ನೀವು ನಂಗೆ ಗೆಸ್ಟ್ ಇದ್ದಂಗೆ. ಗೆಸ್ಟ್ ಅಲ್ಲ, ಬಟ್ ಆದ್ರೂ ಅದೇ ತರ ಟ್ರೀಟ್ ಮಾಡ್ತೀವಿ. ನೀವು ಚೆನ್ನಾಗಿರ್ಬೇಕು, ನೀವು ಖುಷಿಯಾಗಿರ್ಬೇಕು ನಮ್ಮ ಮನೆಗೆ ಬಂದು. ಬಟ್ ಅವ್ರ ಪ್ರಕಾರ ಏನಿರೋದು ಅಂದ್ರೆ ನನಗೆ ಹಾಲು ಕಾಯ್ಸಕ್ಕೂ ಬರಲ್ಲ ಅನ್ನೋದೊಂದಿದೆ ಅವ್ರಿಗೆ. ನನಗದು ಎಲ್ಲಿಂದ ಬರ್ತಾ ಇದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ನನಗೆ. ನಾನು ಪ್ರತಿಯೊಂದು ದಿವಸನೂ ಇವಾಗ ನಾನು ಹೊಟ್ಟೆ ತುಂಬಿಸ್ಕೋಬೇಕು ಅಂದ್ರೆ ನಾನು ಅಡ್ಗೆ ಮಾಡ್ಕೊಂಡು ತಿನ್ಬೇಕಾಗೋ ಒಂದು ಪರಿಸ್ಥಿತಿ ಬಂದಿರುತ್ತೆ. ಹಾಲೆ ಕಾಯ್ಸಕ್ ಬರಲ್ಲ ಅಂದ್ರೆ ನಿಮಗೆ ಕ್ಯಾರೆಟ್ ಹಲ್ವಾ ಹೆಂಗ್ ಮಾಡ್ಕೊಡ್ತೀನಿ ನಾನು? ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಲಿಖಿತ ಅವರೇ. ನಾನು ಎಷ್ಟು ಮಿಕ್ಸ್ಡ್ ಸಿಗ್ನಲ್ಸ್ ಕೊಡ್ತಾ ಇದ್ದೀನಿ, ಅದು ಮಿಕ್ಸ್ಡ್ ಸಿಗ್ನಲ್ಸ್ ಅಂತಾನೂ ಅಲ್ಲ. ಇವಾಗ ನೀವಿಬ್ರು ಮುಂಚೆಯಿಂದಾನು ಜೊತೆಗಿದ್ದೀರಾ ಅನ್ನೋದು ನನ್ನ ತಲೆಯಲ್ಲಿ ಇರುತ್ತೆ. ಹಾಗಾಗಿ ನಾನು ನಿಮ್ಮಿಬ್ರು ಮಧ್ಯೆ ಬರಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಪ್ರೀತಿನ ನಾನು 2 ಭಾಗ ಮಾಡಿದ್ದೀನಿ ಇಲ್ಲಿ.
ಹೌದು, ನೀವು ಅವತ್ತು ನಂಗೆ ಕ್ಯಾರೆಟ್ ಹಲ್ವಾ ಮಾಡ್ಕೊಟ್ರಿ. ನಂಗೆ ಅದರಿಂದ ತುಂಬಾ ಖುಷಿ ಇದೆ, ನೀವು ಬಂದು ನಮಗೆ ಮಾಡ್ಕೊಟ್ಟಿದ್ದೆಲ್ಲ. ಅವತ್ತಿನ ದಿನಾನು ನಾವು ಜೊತೆಗೆ ಇದ್ವಿ ಅಲ್ವಾ. ಅವತ್ತು ನಿಮಗ್ ಬೇಜಾರಾಗಬಾರ್ದು ಅಂತ ಚೆನ್ನಾಗಿಲ್ದಿದ್ದನ್ನು ಚೆನ್ನಾಗಿದೆ ಅಂತಾನೆ ಹೇಳಿದ್ವಿ ನಾವು. ಸೊ ಹಂಗಾಗಿ ಬಿಗ್ ಬಾಸ್ ನನ್ ಮನೆಯಿಂದ ಆಚೆ ಹೋಗ್ತೀನಿ. ಬಿಗ್ ಬಾಸ್ ಈ ತರ ಎಲ್ಲ ಮಾತಾಡ್ಬಾರ್ದು ನೀವು. ನನ್ನ ಕ್ಯಾರೆಟ್ ಹಲ್ವಾನ 10 ಸತಿ ಅವರು ಹಾಕೊಂಡು ತಿಂದು ಏನಿದು 10 ಸಲ ಹಾಕೊಂಡು ತಿಂದಿಲ್ಲ ಬಿಗ್ ಬಾಸ್ 10 ಸತಿ ಅವರು ನನಗ್ ಗೊತ್ತಿದೆ. ಬಿಗ್ ಬಾಸ್ ನನಗ್ ನೆನ್ಪಿದೆ. ಅಯ್ಯೋ ಅಯ್ಯೋ ಅಂತ ಚಪ್ಪರ್ಸ್ಕೊಂಡು ತಿಂದಿದ್ದಾರೆ. ಪ್ಲೀಸ್ ಬೇಬಿ, ಆಯ್ತು ಬೇಬಿ. ಬಿಗ್ ಬಾಸ್ ನಾನು ಆಚೆ ಹೋಗ್ತಾ ಇದ್ದೀನಿ. ಬಿಗ್ ಬಾಸ್ ನನಗೆ ಬಿಗ್ ಬಾಸ್ ಮೊದಲನೇದಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಹಾಗೆ ಮೈಕ್ ಬಿಚ್ಚಿಬಿಟ್ಟು ನಾನು ಹೋಗ್ಬಾರ್ದಾಗಿತ್ತು. ಅದು ನಾನು ನನ್ನ ಫೀಲಿಂಗ್ಸ್ನ ಮುಂದೆ ಇಟ್ಬಿಟ್ಟು ನಾನು ನನ್ನ ಆಟನ ಮರಿತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಹಾಗಾಗಿ ಇನ್ಮೇಲೆ ತೋರಿಸ್ತೀನಿ ಬಿಗ್ ಬಾಸ್ ನಿಧಿಶ್ರೀ ಏನು, ಅವಳ ಅಡುಗೆ ಏನು, ಅವಳ ಆಟ ಏನು ಅನ್ನೋದನ್ನು ನಾನು ತೋರಿಸ್ತೀನಿ. ನಾನು ತುಂಬ ಆಭಾರಿಯಾಗಿದ್ದೀನಿ ನಿಮ್ಮ ಒಂದು ಏನು ನನಗೆ ಈ ಒಂದು ನಿಧಿಶ್ರೀ ಮೈಕನ್ನು ಸರಿಯಾಗಿ ಧರಿಸಿ. ಸಾರಿ ಬಿಗ್ ಬಾಸ್, ಅದೇ ಇದೇನು ನನಗೆ ಆಪರ್ಚುನಿಟಿ ಕೊಟ್ಟಿದ್ದೀರಾ ಅದನ್ನು ನಾನು ಚೆನ್ನಾಗಿ ಉಪಯೋಗಿಸ್ತೀನಿ. ಈ ಮನೆಯಲ್ಲಿ ನಾನು ಇರೋದಕ್ಕೆ ಅರ್ಹಳು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮ ಕ್ಷಮೆನ ಕೋರ್ತಾ ಇದ್ದೀನಿ ಬಿಗ್ ಬಾಸ್. ಹಾಗೆ ಲಕ್ಸುರಿ ಬಜೆಟ್ ಬಂದಿದೆ. ನಾನು ತಿನ್ನೋಕ್ಕಾಗಲಿಲ್ಲ ಅಂದರೂ ನನ್ನ ಬೇಬಿ ಮತ್ತು ಸುಬ್ಬ ಅವರು ತಿನ್ಬೋದು ಅನ್ನೋದು ನನಗೆ ತುಂಬ ಖುಷಿಯಾಗಿದೆ. ಬಿಗ್ ಬಾಸ್ ನಾಮಿನೇಷನ್ ಅನ್ನೋದು ಒಂದು ಸೈಡಿಗೆ ಇಟ್ಟರು ಅಟ್ ದಿ ಎಂಡ್ ಆಫ್ ದಿ ಡೇ ಅವರು ನನ್ನ ಪ್ರೀತಿ ಪಾತ್ರರು ಅಂತ ನನಗೆ ಗೊತ್ತಿದೆ. ಹಾಗಾಗಿ ನನ್ನ ಆಟನ ನಾನಿನ್ನು ಆಡಲಿಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸ್. ತುಂಬ ಥ್ಯಾಂಕ್ ಯು. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಸೊ ಗೈಸ್, ಇಲ್ಲಿಗೆ ನಮ್ಮ ಒಂದು ಬಿಗ್ ಬಾಸ್ ಏನಂತಾರೆ ಪರೋಡಿ ಮುಗ್ದಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀವಿ. ಬಿಗ್ ಬಾಸ್ ಯಾರೆಲ್ಲ ನೋಡ್ತಿರೋ ಅವ್ರಿಗೆಲ್ಲ ಇಷ್ಟ ಆಗುತ್ತೆ ಇದು. ಈ ವಿಡಿಯೋ ತಮಾಷೆಗಷ್ಟೇ, ಬೇರೆ ಯಾರು ಮನ್ಸಿಗೆ ತಗೋಬೇಡಿ. ಹೌದು, ಜಸ್ಟ್ ಫಾರ್ ಫನ್. ಜಸ್ಟ್ ಫಾರ್ ಫನ್. ನೋಡಿ ತಿಂದ ಹೆಂಗ್ ಹೊಟ್ಟೆಗೆ ಹಾಕೊಂತಾರೋ ಹಂಗೆ ನೋಡಿ ಕಿವಿನ ಆಚೆ ಬಿಟ್ಬಿಡಿ. ಇದು ಜಸ್ಟ್ ನಮ್ಮ ಮೂವರ್ ಮಧ್ಯೆ ಅಂದ್ರೆ ಸುಮ್ಮನೆ ಫನ್ಗೋಸ್ಕರ ಮಾಡಿರೋದು, ಬೇರೆ ಏನೂ ಇಲ್ಲ, ಬೇರೆ ಎಂತ ಇಂಟೆನ್ಷನ್ಸ್ ಇಲ್ಲ ನಮ್ಗೆ. ನೀವೇನಾದ್ರೂ BTS ನೋಡಿದ್ರೆ ನಾವ್ ನಕ್ಕಿರೋ ಅಷ್ಟೇ ಯಾರು ನಕ್ಕಿಲ್ಲ ಅನ್ಸುತ್ತೆ. ಸೊ ಇಟ್ ವಾಸ್ ಅ ಗುಡ್ ಡೇ. ಎಸ್. ಸೊ ಗೈಸ್, ನೀವೆಲ್ಲ ಎಂಜಾಯ್ ಮಾಡಿ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಎಸ್. ಏನಪ್ಪ ಅಂದ್ರು ಪಾಸ್ ಆಗ್ಬಿಟ್ಟೆ ಅಲ್ಲ ನೀನು. ಅದು ಸಂಪು ನೋಡು. ಸಂಪು ಏನಿಲ್ಲ, ಸಂಪು ಅವೆಲ್ಲ ಅಷ್ಟೇ. ಫುಲ್ ಭಯ ಆಗ್ಬಿಟ್ಟಿದೆ. ಹೊರಗಡೆ ಹೋದ್ಮೇಲೆ ಪಾರ್ಟಿ ಕೊಡ್ಸ್ಬೇಕು. ಪಾರ್ಟಿ ಕೊನೆಗೂ ಕ್ಯಾಪ್ಟನ್ ಆಗಿದ್ಯಾ ಪಾಸ್. ಶೆಡ್ಡಿಗೆ ಹೋಗ್ಬಿಡೋಣ ಆಯ್ತಾ? ಯಾವ್ದೇಳು ಆ ಶೆಡ್ ನೆನ್ಪೈತಲ್ಲ, ಮೊನ್ನೆ ಹೋಗಿದ್ವಲ್ಲ ಆ ಶೆಡ್. ನೀನು ಪಲ್ಲು ಹಂಗೆಲ್ಲ ಶೆಡ್ ಬಗ್ಗೆ ಮಾತಾಡ್ಬಾರ್ದು. ನಮ್ ಬಾಸ್ ಬಗ್ಗೆ ಹಂಗೆಲ್ಲ ನೀನ್ ಹಂಗ್ ತರ್ಬೇಡ ನೀನು. ನಂಗೆ ಅದು ಇಷ್ಟ ಆಗಲ್ಲ. ಅಫೆಂಡ್ ಆಗ್ತದೆ. ನಗ್ಬೇಡ್ರೆ ಲೋಫರ್ಸು. ಬಿಗ್ ಬಾಸ್ ನನ್ನ ನಾಮಿನೇಷನ್ ಬಂದ್ಬಿಟ್ಟು ಲಿಖಿತಾ ಅವರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಿಗ್ ಬಾಸ್ ನನ್ನ ನಾಮಿನೇಷನ್ ಆಯ್ಕೆ ಬಂದ್ಬಿಟ್ಟು ನಿಧಿಶ್ರೀ ಅವರು. ಈ ಹೆಸರು ತಗೊಳ್ಳೋದಕ್ಕೆ ನಾನು ತುಂಬ ಅಂದರೆ ಕಷ್ಟಪಟ್ಟು ಎಲ್ಲ ಅವರಲ್ಲಿರೋಂಥ ನೆಗೆಟಿವ್ನ ಹುಡುಕ್ಬಿಟ್ಟು ನಾನು ಅವ್ರದ್ದು ಪಾಸಿಟಿವ್ ಮುಖವಾಡ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಅಂದರೆ ಕಳಿಬೇಕು. ಇವಾಗ ಏನು ಮಾಡಕ್ಕಾಗಲ್ಲ, ನಾನು ನಾಮಿನೇಟ್ ಆಗಿದ್ದೀನಿ, ಜನರು ನೋಡಿದ್ದಾರೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಮಾತಾಡಕ್ ಸೇವ್ ಆಗ್ತದೆ. ಸುದೀಪ್ ಸರ್ ಇದ್ದಾರೆ ಹೇಳೋದಕ್ಕೆ. ಹೌದು, ಇಲ್ಲಾಂದ್ರೆ ಡಿ ಬಾಸ್ನ ಕರ್ಸೋಣಂತೆ. ನೋಡಿ ಪಲ್ಲವಿ ಅವ್ರಿಗೆ ನಂಗಿದೆ, ನಾನು ಲಿಖಿತಾ ಅವ್ರಿಗೆ, ಆಮೇಲೆ ಅವರು ನನಗೆ ತುಂಬಾ ಇನ್ನೊಂದಿದೆ ಕಣೆ. ಅವ್ರದ್ದು ಬರೀ ಅವ್ರದ್ದು ಏನೋ ಹೇಳ್ತಿರ್ತಾರೆ ಬಿಗ್ ಬಾಸ್, ನಮ್ಗೆ ಅದೆಲ್ಲ ತಡ್ಕೊಳಕ್ ಆಗಲ್ಲ. ಬಟ್ ಅವ್ರಿಗೆ ಎದುರು ಸೊ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಿಧಿಶ್ರೀ ಅವರು 9ದಿಂದ ನಾಮಿನೇಟ್ ಆಗಿದ್ದಾರೆ. ಎದ್ ನಡಿಯ ನೀನು. ಪಲ್ಲವಿ ಅವರೇ ಬನ್ನಿ ಸ್ವಲ್ಪ ಮಾತಾಡೋಣ. ಬಗ್ಗೆ ಬನ್ನಿ ನೀವು. ನಾಮಿನೇಷನ್ ಅನ್ನೋದು ಒಂದು ಪ್ರಕ್ರಿಯೆ.
ಬಿಗ್ ಬಾಸ್ ನನ್ನ ನಾಮಿನೇಷನ್ ಆಯ್ಕೆ ಬಂದ್ಬಿಟ್ಟು ನಿಧಿಶ್ರೀ ಚಂದ್ರಶೇಖರ್ ಅವರು. ಯಾಕೆ ಅಂತಂದರೆ ಅವ್ರು ಮಾತಾಡೋ ಥರ ಪಾಸಿಟಿವ್ ಆಗಿಲ್ಲ ಬಿಗ್ ಬಾಸ್ ಅವರು. ನೆಗೆಟಿವ್ ಇದೆ ಅವ್ರ ಹತ್ರ, ಬಟ್ ಅವ್ರು ಅದನ್ನು ಹೊರಗೆ ಹಾಕ್ತಿಲ್ಲ. ಅವರೊಂದು ಮುಖವಾಡ ಹಾಕ್ಕೊಂಡು ಇಲ್ಲಿ ಮನೇಲಿ ಆಟ ಆಡ್ತಿದ್ದಾರೆ ಅಂತ ಅನ್ಸುತ್ತೆ ನನಗೆ. ನೀವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ ಆಯ್ತಾ? ಯಾವ ತಡಿ 10 ಸತಿ ಅದನ್ನ ಹಾಕೊಂಡು ಚಪ್ಪರ್ಸ್ಕೊಂಡ್ ಅಲ್ಲ, ನೀವು ಕ್ಯಾರೆಟ್ ಹಲ್ವಾ ಮಾಡ್ಕೊಟ್ರಿ ಅಂತ ಹೇಳಿದ್ರಿ. ಅಫ್ಕೋರ್ಸ್ ಮಾಡಿದಿರ, ಅವತ್ತಿನ ಖುಷಿಗೆ ಹೌದು ಚೆನ್ನಾಗಿತ್ತು ಅಂತ ಅದಷ್ಟೇ ಅಲ್ಲ, ಅವತ್ತು ಚೆನ್ನಾಗಿತ್ತು ಅಂತ ಅಲ್ಲ ಫೇಕ್ ಅಂತ ಅನ್ನಿಸ್ತಾರೆ. ಅವರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ ಬಂದ ತಕ್ಷಣ ನಾವು ಅವರಿಗೆ ಎಕ್ಸ್ಪೆಕ್ಟೆಡ್ ಥರನೇ ಇರಬೇಕು ಅಂತ ಏನಿಲ್ಲ ಬಿಗ್ ಬಾಸ್ ಅಲ್ವಾ. ಸೊ ಹಂಗಾಗಿ ನಂಗೆ ಅದೊಂದು ವಿಷಯ ಇಷ್ಟ ಆಗ್ತಿಲ್ಲ ಅವರಲ್ಲಿ. ಆಮೇಲೆ ಅವರು ಯಾವಾಗಲೂ ಮೈಕ್ ಧರಿಸದೇ ಜೋರಾಗಿ ಮಾತಾಡ್ತಾರೆ. ಅದೊಂದು ಇರಿಟೇಷನ್ ಬಿಗ್ ಬಾಸ್ ನನಗೆ.